ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ದ ಚಾನಲ್ ನಿಷ್ಕಲಾಸ್ ಪ್ರಪಂಚ. ಎಲ್ಲರೂ ಹೇಗಿದ್ದೀರಾ? ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ತುಂಬಾ ದಿನ ಆದ್ಮೇಲೆ ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಮಕ್ಳಿಗೆಲ್ಲ ಎಕ್ಸಾಮ್ ಸ್ಟಾರ್ಟ್ ಆಗಿದೆ. ಚಿಕ್ಕ ಮಕ್ಳಿಗೆ ಆಲ್ರೆಡಿ ಮುಗ್ದೋಗಿದೆ. ನನಗೆ 3 ಜನ ಮಕ್ಳಾಗಿರೋದ್ರಿಂದ ತುಂಬಾನೇ ಎಕ್ಸಾಮ್ಸ್ ಟೈಮ್ ಅಲ್ಲಿ ಅವ್ರಿಗೆ ಟೈಮ್ ಕೊಡ್ಬೇಕಾಗತ್ತೆ. ಅದಕ್ಕೋಸ್ಕರ ನಾನು ವಿಡಿಯೋಸ್ ಎಲ್ಲ ಎಡಿಟ್ ಮಾಡಕ್ಕೂ ಹೋಗ್ಲಿಲ್ಲ. ತಿರುಪತಿಯಿಂದ ಬಂದ್ಮೇಲೆ ಸ್ವಲ್ಪ ಹುಷಾರ್ ಕೂಡ ಇರ್ಲಿಲ್ಲ. ಇನ್ನ ಎಕ್ಸಾಮ್ಸ್ ನಡೀತಾ ಇದೆ. ಇನ್ನ ಒಂದು ಬಾಕಿ ಇದೆ ಅಷ್ಟೇ ದೊಡ್ಡವಳಿಗೆ. 16ಗೆಲ್ಲ ಎಕ್ಸಾಮ್ಸ್ ಮುಗಿದ್ಬಿಟ್ಟು ಅವರು ಹಾಲಿಡೇಸ್ಗೆಲ್ಲ ಹೊರಟ್ಬಿಡ್ತಾರೆ. ನನ್ನ ತಂಗಿ ಕೂಡ ಬರ್ತೀನಿ ಅಂತ ಹೇಳಿದಾಳೆ ನನ್ನ ಮಗಳನ್ನ ಕರ್ಕೊಂಡು ಹೋಗ್ಲಿಕ್ಕೆ. ನಾನು ತಿರುಪತಿದು ಒಂದು ವ್ಲಾಗ್ನ ತಿರುಪತಿ ಕೆಳಗಡೆ ನಾವು ಹೋಗಿದ್ದು ಮತ್ತೆ ಹೇಗೆ ನಾವು SST ಟೋಕನ್ಸ್ ನ ತಗೊಂಡ್ವಿ ಅನ್ನೋದನ್ನ ನಾನು ಹೋದ್ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡಿದೀನಿ. ಇವಾಗ ನಾವು ಅಲ್ಲಿ SST ಟೋಕನ್ ನ ಕಲೆಕ್ಟ್ ಮಾಡೋ ಅಷ್ಟರಲ್ಲೇ ಮಧ್ಯಾಹ್ನ ಆಗಿತ್ತು. ನನಗೆ 201% ಗೊತ್ತಿತ್ತು ನನಗೆ ಮೇಲ್ಗಡೆ ರೂಮ್ಸ್ ಎಲ್ಲ ಸಿಗಲ್ಲ ಅಂತ. ಯಾಕಂದ್ರೆ ಅಲ್ಲೂ ಕೂಡ 1 ಗಂಟೆ 12 ಗಂಟೆ ಒಳಗಡೆ ಎಲ್ಲ ರೂಮ್ಸ್ ಎಲ್ಲ ಕೊಡೋದೆಲ್ಲ ಕ್ಲೋಸ್ ಮಾಡಿರ್ತಾರೆ. ಅದಕ್ಕೋಸ್ಕರ ನಾವು ಒಂದ್ ಪ್ಲಾನ್ ಮಾಡ್ಕೊಂಡ್ವಿ ಫಸ್ಟೇನೆ. ಆದ್ರೂ ನೋಡೋಣ, ಟ್ರೈ ಮಾಡೋಣ ಅಂತ ಇವಾಗ ಬೆಟ್ಟ ಹತ್ತುತ್ತಾ ಇದೀವಿ. ಇಲ್ಲಿ ಎಂಟ್ರೆನ್ಸ್ ಅಲ್ಲಿ ಬ್ಯಾಗ್ದು ಲಗೇಜ್ ಎಲ್ಲ ಇಳಿಸ್ಬಿಟ್ಟು ಚೆಕ್ ಮಾಡ್ತಾರೆ. ಚೆಕಿಂಗ್ ಎಲ್ಲ ಮುಗಿಸ್ಕೊಂಡು ಪ್ರೋಸೆಸ್ ಇವಾಗ ನಾವು ಒಂದು ಜೀಪ್ ಮಾಡ್ಕೊಂಡಿದ್ವಿ. ಜೀಪ್ ಕೂಡ ಬಂತು, ಅದಕ್ಕೆ ಹತ್ಕೊಂಡು ಹೋಗ್ತಾ ಇದೀವಿ. ಬೆಟ್ಟ ಹತ್ಲಿಕ್ಕೆ 120 to 25 minutes ಬೇಕಾಗತ್ತೆ. ಬೆಟ್ಟ ಇಳಿಲಿಕ್ಕೆ ತುಂಬಾ ಅವರ್ಸ್ ತಗೊಳುತ್ತೆ. ಬೆಟ್ಟ ಹತ್ಲಿಕ್ಕೆ ಒಂದ್ ಸ್ವಲ್ಪ ಕಡಿಮೆನೆ ಅವರ್ಸ್ ತಗೊಳುತ್ತೆ ಅಂತ ಹೇಳ್ಬೋದು. ನಾವು ಈ ಟ್ರಾಫಿಕ್ ನ ಕವರ್ ಮಾಡ್ಕೊಂಡು ಮುಂದೆ ಬರ್ಲಿಕ್ಕೇನೆ ತುಂಬಾ ಟೈಮ್ ವೇಸ್ಟ್ ಆಯ್ತು. ಇಲ್ಲಿ ತುಂಬಾನೇ ರಶ್ ಇತ್ತು. ಅದು ಮತ್ತೆ ಲಗೇಜ್ ಎಲ್ಲ ಚೆಕಿಂಗ್ ಎಲ್ಲ ಇರೋದ್ರಿಂದ ತುಂಬಾನೇ ಟೈಮ್ ಹಿಡಿತು ಅಂತಾನೆ ಹೇಳ್ಬೋದು. ನಾವಿನ್ನ ಬ್ರೇಕ್ಫಾಸ್ಟ್ ಕೂಡ ಮಾಡ್ಕೊಂಡು ಹೊರಟಿದ್ವಿ. ಆದ್ರೆ ಊಟ ಮಾಡಿರ್ಲಿಲ್ಲ. ಮಕ್ಳಿಗೂ ಕೂಡ ಹೊಟ್ಟೆ ಹಸಿತೆ, ಬೇಗ ಊಟ ಮಾಡ್ಕೊಳ್ಳೋಣ ಮೇಲ್ಗಡೆ ಹೋಗಿ ಅಂತ ಅನ್ಕೊಂಡ್ವಿ. ಅಲ್ಲೇನೆ ಸ್ವಲ್ಪ ಸ್ನಾಕ್ಸ್ ಎಲ್ಲ ತಗೊಂಡು ತಿಂದ್ವಿ. ಗೊತ್ತಲ್ಲ, ಮಕ್ಳಿರೋದ್ರಿಂದ ನಾವು ಒಂದ್ ಸ್ವಲ್ಪ ಊಟ ತಿಂಡಿಗೆಲ್ಲ ತುಂಬಾನೇ ಟೈಮ್ ಕೊಡ್ಬೇಕಾಗುತ್ತೆ. ಅದನ್ನೆಲ್ಲ ಮುಗಿಸ್ಕೊಳ್ಳೋಣ ಹೋದ ತಕ್ಷಣ ಅಂತ ಅನ್ಕೊಂಡು. ನೀವೇನಾದ್ರೂ SST ಟೋಕನ್ಸ್ ನ ತಗೊಂಡ್ ಬರ್ತಾ ಇದ್ದೀರಾ ಅಂತ ಅಂದ್ರೆ ಸ್ವಲ್ಪ ಬೇಗನೆ ನೀವು SST ಟೋಕನ್ ಕ್ಯೂಗೆ ಹೋಗಿ ನಿಂತ್ಕೊಳ್ಳಿ. ನಿಮ್ಗೆ ಬೇಗನೆ ಟೋಕನ್ ಟಿಕೆಟ್ ಸಿಕ್ಕರೆ ನೀವು 12 o'clockಗೆಲ್ಲ ನೀವು ತಿರುಮಲನ ರೀಚ್ ಆದ್ರೆ ನಿಮಗೆ ಇಲ್ಲೂ ಕೂಡ ರೂಮ್ ಸಿಗುವಂತಹ ಎಲ್ಲಾ ಸಾಧ್ಯತೆಗಳು ಇರುತ್ತೆ. ಇವಾಗೇನಂದ್ರೆ ಅಲ್ಲಿ ರೂಮ್ ಸಿಗ್ಲೇಬೇಕು ಅಂತ ಏನಿಲ್ಲ ಫ್ರೆಂಡ್ಸ್. ನೀವು ಹೋಗ್ತೀರಾ, ಲಾಕರ್ ಇರುತ್ತೆ, ಲಾಕರ್ಗೂ ಕೂಡ ಕ್ಯೂಸ್ ಇರುತ್ತೆ. ಲಾಕರ್ ತಗೊಳ್ಳಿ. ನೀವು ಒಂದ್ 4-5 ಜನ ಇದ್ದೀರಾ ಅಂತ ಅಂದ್ರೆ, ಒಂದ್ 6 ಜನ ಇದ್ದೀರಾ ಅಂತ ಅನ್ಕೊಳ್ಳಿ, ನಿಮಗೆ 2 ಲಾಕರ್ ಆರಾಮಾಗುತ್ತೆ. ಅಲ್ಲಿ ನಿಮ್ಗೆ ರೂಮ್ ಫೆಸಿಲಿಟೀಸ್ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ. ಟ್ರೈ ಮಾಡಿದ್ವಿ ರೂಮ್ ಸಿಗುತ್ತೆ ಅಂತ, ಆದ್ರೆ ಸಿಕ್ಲಿಲ್ಲ. ಲಾಕರ್ ಎಲ್ಲ ಕೊಡ್ತಾರೆ, ಅಲ್ಲೇ ಹಾಲ್ ಇರುತ್ತೆ, ಬೆಡ್ಶೀಟ್ಸ್ ಮತ್ತೆ ಕೂಡ ಕೊಡ್ತಾರೆ, ಚಾಪೆಗಳೆಲ್ಲ ಸಿಗುತ್ತೆ. ಅಲ್ಲಿ ನೀವು ಆರಾಮಾಗಿ ಉಳ್ಕೊಬಹುದು. ವಾಶ್ರೂಮ್ಸ್ ಎಲ್ಲ ಅಷ್ಟು ನೀಟಾಗಿರುತ್ತೆ ಎಲ್ಲ ಪ್ರತಿಯೊಂದನು. ಅವಾಗ ಕ್ಲೀನ್ ಮಾಡ್ತಾ ಇರ್ತಾರೆ. ಮತ್ತೆ ಕುಡಿಯೋ ನೀರಾಗಿರ್ಬೋದು, ಬಾತ್ರೂಮ್ಗಳಾಗಿರ್ಬೋದು, ಪ್ರತಿ ಹೆಜ್ಜೆಗೂ ಸಿಗುತ್ತೆ. ಏನು ಕಷ್ಟ ಆಗಲ್ಲ. ಇವಾಗ ರೂಮ್ ನೋಡ್ಕೊಂಡ್ ಬರ್ತೀವಿ ಅಂತ ಹೋಗಿದ್ರಲ್ವಾ, ನಾವು ಸ್ವಲ್ಪ ವೇಟ್ ಮಾಡ್ತಾ ಇದ್ವಿ. ಅವಾಗಿಂದ ಏನು ತಿಂದಿರ್ಲಿಲ್ಲ ಅಂದ್ಬಿಟ್ಟು ಮಕ್ಳಿಗೆಲ್ಲ ಸ್ವಲ್ಪ ಸ್ನಾಕ್ಸ್ ಎಲ್ಲ ಕೊಡಿಸ್ಬಿಟ್ಟು ಅಲ್ಲೇ ಕೂತ್ಕೊಂಡಿದ್ವಿ. ಇದು ನಮ್ಗೆ ಲಕ್ಕಿ ಡಿಪ್ ಸಿಗುತ್ತಲ್ವಾ, ಅರ್ಚಿತ ಸೇವಾ ಮತ್ತೆ ತೋಮಾಲ ಸೇವಾ ಎಲ್ಲ ಲಕ್ಕಿ ಡಿಪ್ಪು. ನೀವು ಅಲ್ಲೇ ಹೋಗಿ 3 ರಿಂದ 4 ದಿನ ಉಳ್ಕೊಂತೀವಿ ಅಂತ ಅಂದ್ರೆ, ನೀವ್ ಎಷ್ಟ್ ದಿನ ಇರ್ತೀರಾ ಅಲ್ಲಿ ಅದ್ರ ಮೇಲೆ ನೀವು ಅಲ್ಲಿ ಲಕ್ಕಿ ಡಿಪ್ ನೇಮ್ ಎಲ್ಲ ಬರ್ಸ್ಬಿಟ್ಟು ಟಿಕೆಟ್ ನ ತಗೋಬಹುದು. ಅದನ್ನು ಕೂಡ ಲಕ್ಕಿ ಡಿಪ್ ಮಾಡಿ. ಇವಾಗ 3 months ಒಂದ್ಸರಿ ಹೇಗೆ ಇಲ್ಲಿ ಆನ್ಲೈನ್ ಅಲ್ಲಿ ಅಪ್ಲೈ ಮಾಡ್ಬೋದು, ಅದೇ ತರ ನಾವು ಅಲ್ಲೇ ಅಪ್ಲೈ ಮಾಡ್ಬೋದಿತ್ತು. ಅಷ್ಟರಲ್ಲಿ ನಮ್ಮ ಮನೆಯವರೆಲ್ಲ ಲಾಕರಿಗೂ ಕೂಡ ತುಂಬಾ ರಶ್ ಇತ್ತು. ಲಾಕರಿಗೆ 1 hour ವೇಟ್ ಮಾಡಿ 3-4 ಜನ ನಿಂತ್ಕೊಂಡು ನಾವು 4 ಲಾಕರ್ನ ತಗೊಂಡ್ವಿ. ಲಾಕರ್ ತಗೊಂಬರೋ ಅಷ್ಟರಲ್ಲಿ ಪಾಪುಗೆಲ್ಲ ಬೋರ್ಡೆ ಮಾಡಿಸ್ಕೊಂಡ್ಬಿಡೋಣ ಅಷ್ಟರಲ್ಲಿ ಅಂದ್ಬಿಟ್ಟು ಬೋರ್ಡೆ ಎಲ್ಲ ಮಾಡಿಸಿ ಲಾಕರ್ ಅಲ್ಲಿ ಎಲ್ಲ ಇಟ್ಬಿಟ್ಟು ನಾವು ಕೂಡ ಅಲ್ಲೇ ಎಲ್ಲ ಫ್ರೆಶ್ ಆಗ್ಬಿಟ್ಟು ನಾವು ಸಂಜೆ ಆಗಿತ್ತು, ಹೊರಗಡೆ ಬಂದ್ವಿ. ಹೊರಗಡೆ ಅಂತ ಅಂದ್ರೆ ಇಲ್ಲಿ ಚಪ್ಪಲ್ ಸ್ಟ್ಯಾಂಡ್ ಎಲ್ಲ ಮಾಡಿದ್ದಾರೆ, ಅಲ್ಲಿ ಚಪ್ಪಲ್ಸ್ ಎಲ್ಲ ಇಟ್ಟಿದ್ರು. ಆದ್ರೆ ನಮ್ಮ ಅವತ್ ಏನಾಯ್ತು ಅಂತಂದ್ರೆ ಇನ್ಸ್ಪೆಕ್ಷನ್ ಬಂದಿದ್ರು TTD ಅವರು. ಹಾಗಾಗಿ ಚಪ್ಪಲ್ಸ್ ಎಲ್ಲ ಕೆಳಗಡೆ ಎಲ್ಲ ಬಿಟ್ಟಿರೋದೆಲ್ಲ ನಾವು ಕರೆಕ್ಟ್ ಆಗಿ ಮೇಲೆ ಇಟ್ಟಿದ್ವಿ. ಅದ್ ಯಾರಲ್ಲಿ ಎಲ್ಲ ಹೊರಗಡೆ ಕೆಳಗಡೆ ಎಲ್ಲ ಹಾಕ್ಬಿಟ್ಟು ಅದನ್ನೆಲ್ಲ ಎತ್ಕೊಂಡು ಹೋಗಿ ಬೇರೆ ಕಡೆ ಹಾಕ್ಬಿಟ್ಟಿದ್ರು. ಅಷ್ಟರಲ್ಲಿ ಗೋವಿಂದ ನಾಮ ಹಾಕ್ಸ್ಕೊಡ್ಬೇಕಲ್ವಾ, ತಿರುಪತಿಗೆ ಹೋದ್ಮೇಲೆ ಅದೊಂದು ಏನೋ ಒಂಥರ ವೈಬ್ಸ್ ಅದು ಅಲ್ಲಿದು. ಅದಕ್ಕೋಸ್ಕರ ಗೋವಿಂದ ನಾಮ ಎಲ್ಲ ಹಾಕ್ಸ್ಕೊಳ್ಳೋಣ. ಒಬ್ರಿಗೆ 10 rupees ಚಾರ್ಜ್ ಮಾಡ್ತಾರೆ. ಬೇರೆಯವರಾದ್ರೆ ಬೆಳಗಿನ ಟೈಮು TTD ಅವರೇನೆ ನಾವು ಉಳ್ಕೊಂಡಿದ್ವಿ ಅಲ್ವಾ, ಚೌಟ್ರಿ ತರ. ಅದ್ರದ್ದು ಹೆಸರು ನನ್ಗೆ ವಿಷ್ಣು ನಿವಾಸಂ ಅಲ್ಲಿ
ಹಾಕ್ತಾರೆ ಅವರೇ TTD ಅವ್ರ ಕಡೆಯಿಂದನೇ ಇವಾಗ ಸೇವೆ ಎಲ್ಲ ಮಾಡ್ಲಿಕ್ಕೆ ಅಂತ ಬರ್ತಾರಲ್ವಾ ಸೇವಾರ್ಥಿಗಳು, ಅವರು ಹಾಕ್ತಾ ಇರ್ತಾರೆ. ಅಲ್ಲೇನೆ ಬೆಳಗಿನ ಟೈಮ್ ಹಾಕ್ಸ್ಕೊಂಡಿದ್ವಿ. ಆದ್ರೆ ಇವಾಗ್ಲೂ ಕೂಡ ಸಂಜೆ ಮಕ್ಕಳು ಬೇಕು ಅಂತ ಹೇಳಿದ್ರಿಂದ ನಾವು ಇವಾಗ್ಲೂ ಕೂಡ ಹಾಕಿಸ್ಕೊಂಡು ನಾವು ಮೊದ್ಲು ಹೋಗಿದ್ದು ಇಲ್ಲಿಗೆ ತಿರುಪತಿಗೆ ಬಂದ್ಮೇಲೆ ಕೊಳದಲ್ಲಿ ಸ್ನಾನ ಮಾಡ್ಬೇಕು ಅಂತ ಇರುತ್ತೆ. ಆದ್ರೆ ಮಕ್ಕಳನ್ನೆಲ್ಲ ಕರ್ಕೊಂಡು ನಮಗೆ ಅಲ್ಲಿ ಹೋಗಕ್ ಆಗಲ್ಲ ಅಂದ್ಬಿಟ್ಟು ಇಲ್ಲೇ ರೂಮಲ್ಲೇ ಎಲ್ಲ ಮಾಡ್ಕೊಂಡು ರೆಡಿ ಆಗ್ಬಿಟ್ಟು ನಾವು ಹೊರಟ್ವಿ. ಫಸ್ಟ್ ನಾವು ಹೋಗಿದ್ದು ಹೋಗ್ತಾ ಹೋಗ್ತಾ ಅಲ್ಲೇ ಪ್ರಸಾದ ಕೂಡ ಕೊಡ್ತಾ ಇರ್ತಾರೆ. ಪ್ರಸಾದ ತಗೊಂಡು ಪ್ರತಿಯೊಂದು ಹೆಜ್ಜೆಗೂ ಅಲ್ಲಿ ಪ್ರಸಾದ ಸಿಗುತ್ತೆ ಅಂತ ಹೇಳ್ಬೋದು. ನೀವು ಹೋಟೆಲ್ಸಿಗೆ ಹೋಗೋ ಅವಶ್ಯಕತೆನೂ ಇರಲ್ಲ. ಬೇಕು ಅಂತ ಅಂದ್ರೆ ನಿಮ್ ಇಷ್ಟ ಹೋಗ್ಬೋದು. ಆದ್ರೆ ಪ್ರಸಾದ ಅಂತೂ 24 ಗಂಟೆ ಸರ್ವಿಸ್ ಇರುತ್ತೆ ಫ್ರೆಂಡ್ಸ್. ನಾವು ಪ್ರಸಾದ ತಗೊಂಡ್ ತಿಂದ್ವಿ. ಹೇಗೂನು ಹೊಟ್ಟೆ ಹಸ್ದಿದ್ರಿಂದ ನೆಮ್ಮದಿ ಅಂತ ಅನ್ಸ್ತು. ಪ್ರಸಾದ ಎಲ್ಲ ತಗೊಂಡು ಅಲ್ಲೇ ತಿನ್ಕೊಂಡು ಕಾಫಿ ಇಲ್ಲ ಟೀ ಎಲ್ಲ ಕುಟ್ಕೊಂಡು ನಾವು ದೇವಸ್ಥಾನದ ಹತ್ರ ಹೊರಟ್ವಿ. ಸಂಜೆ ದೇವಸ್ಥಾನದ ಹತ್ರ ಹೇಗಿರುತ್ತೆ ಅಂತ ಕುತ್ಕೊಂಡು ಒಂದ್ ಸ್ವಲ್ಪ ನೆಮ್ಮದಿಯಾಗಿ ಆರಾಮಾಗಿ ದೇವಸ್ಥಾನದ ಹತ್ರ ಕೂತ್ಕೊಂಡ್ವಿ. ಕೂತ್ಕೊಂಡ್ಬಿಟ್ಟು ನಾವು ನೆಕ್ಸ್ಟ್ ಹೋಗಿದ್ದೇನೆ ವರಹಸ್ವಾಮಿ ಟೆಂಪಲ್ಗೆ. ತಿರುಪತಿಗೆ ಬಂದ್ಮೇಲೆ ಕ್ಷೇತ್ರ ಪಾಲಕ ವರಹಸ್ವಾಮಿ ಆಗಿರ್ತಾರೆ. ಅದಕ್ಕೋಸ್ಕರ ಕ್ಷೇತ್ರ ಪಾಲಕರ ದರ್ಶನ ಮಾಡ್ಬೇಕು ಅಂತ ಫಸ್ಟ್ ವರಹಸ್ವಾಮಿ ದರ್ಶನ ಮಾಡ್ಕೊಂಡೇನೆ ತಿಮ್ಮಪ್ಪನ ದರ್ಶನ ಮಾಡ್ಬೇಕು ಅಂತ ಹಿಂದಿನಿಂದ ನಡ್ಕೊಂಡ್ ಬಂದಿದೆ. ಅದಕ್ಕೋಸ್ಕರ ವರಹಸ್ವಾಮಿ ಟೆಂಪಲ್ಗೆ ಹೋದ್ವಿ. ಅಲ್ಲೂ ಕೂಡ 1 ರಿಂದ 1.5 ಗಂಟೆ ಆಯ್ತು ನಮಗೆ ದರ್ಶನ ಮಾಡ್ಲಿಕ್ಕೆ. ತುಂಬಾನೇ ರಶ್ ಇತ್ತು. ರಶ್ ಎಲ್ಲ ಇದ್ರು ಮಾಡ್ಕೊಂಡು ಹೋಗೋಣ ಈವ್ನಿಂಗ್ ಟೈಮ್ ಅಲ್ವಾ ಅಂದ್ಬಿಟ್ಟು ನಾವು ಹೋದ್ವಿ. ಇಲ್ಲಿ ನಾವು ಬರ್ತಿದ್ದಂಗೆ ಈ ತರ ಇದು ಫಸ್ಟ್ ಇಂದಾನು ನಾವು ಹೋಗ್ತೀವಲ್ವಾ, ಇಲ್ಲಿ ಹೋಗಿ ಒಂದು ಫೋಟೋ ತೆಗ್ಸ್ಕೊಂಡ್ಬಿಟ್ರೆ ಚೆನ್ನಾಗ್ ಅನ್ಸುತ್ತೆ. ಇಲ್ಲಿ ಬೆಟ್ಟಗಳೆಲ್ಲ ಇಟ್ಬಿಟ್ಟು ವೆಂಕಟರಮಣ ಸ್ಟ್ಯಾಚು ಎಲ್ಲ ಇಟ್ಟಿದಾರಲ್ಲ, ಅಲ್ಲಿ ಫೋಟೋ ತೆಗ್ಸ್ಕೊಂಡು ನಾವಿವಾಗ ದೇವಸ್ಥಾನದ ಹತ್ರ ಹೋಗ್ತಾ ಇದೀವಿ. ಮಕ್ಳಿಗಂತೂ ಎಲ್ಲ ಕಡೆ ಎಲ್ಲೋದ್ರುನು ಅಲ್ಲಿ ಆಟ ಸಾಮಾನ್ ಎಲ್ಲ ಸಿಗುತ್ತೆ, ಕ್ಲಾತ್ಸ್ ಎಲ್ಲ ಸಿಗುತ್ತೆ, ಬಟ್ಟೆಗಳೆಲ್ಲ ಸಿಗುತ್ತೆ. ಅದನ್ನೆಲ್ಲ ನೋಡಿ ಕೊಡ್ಸು ಅನ್ನೋದೇ ಆಗಿತ್ತು. ನಾವ್ ಹೇಳಿದ್ವಿ ಫಸ್ಟೇ ಕೊಡ್ಸ್ತೀವಿ, ಅದೇ ದರ್ಶನ ಎಲ್ಲ ಮುಗಿದ್ಮೇಲೆ ಲಾಸ್ಟ್ ಅಲ್ಲಿ ತಗೊಂಡ್ ಹೋಗ್ಬೇಕು, ಇವಾಗ್ಲೇ ಎಲ್ಲ ಕೇಳ್ಬಾರ್ದು ಅಂತ. ಆದ್ರೂನು ಕೂಡ ನನ್ ಸಣ್ಣ ಮಗ ಇದಾನಲ್ಲ, ಯಪ್ಪ ದೇವ, ಕೇಳಕ್ಕೇನೆ ಅವನ್ ಫಸ್ಟ್ ನೋಡಿದ್ಮೇಲೆ ಅವನಿಗೆ ಬೇಕೇ ಬೇಕು. ಇವ್ರಿಗೆ ದೊಡ್ಡ ಮಕ್ಳಿಗೆ ಹೆಂಗೇನೋ ಹೇಳ್ಕೊಂಡು ಸಮಾಧಾನ ಮಾಡ್ಕೊಂಡ್ಬಿಡ್ಬೋದು. ಅವನಿಗಂತೂ ಹೇಳಕ್ಕಾಗಲ್ಲ. ಅದ್ರ ಜೊತೆಗೆ ನನ್ ಮುದಮ್ಮನು ಕೂಡ ಸೇರ್ಕೊಂಡ್ಬಿಡ್ತಾಳೆ. ಅವ್ರಿಬ್ರಿಗಂತೂ ಬೇಕೇ ಬೇಕಾಗಿರುತ್ತೆ. ನಾವು ದೇವಸ್ಥಾನದವರ್ಗುನು ಬರೋವರ್ಗುನು ಶಾಪಿಂಗ್ ಕಾಂಪ್ಲೆಕ್ಸ್ ಗಳಾಗಿರ್ಬೋದು, ಪ್ರಸಾದಗಳ ಅಂಗಡಿಗಳಾಗಿರ್ಬೋದು, ಹೋಟೆಲ್ಸ್ ಗಳಾಗಿರ್ಬೋದು, ಫುಟ್ಪಾತ್ ಎಲ್ಲ ಪ್ರತಿಯೊಂದು ಕೂಡ ಸಿಗುತ್ತೆ. ನಾವಿವಾಗ ದೇವಸ್ಥಾನದ ಹತ್ರನೇ ಬಂದ್ವಿ. ಈ ತರ ದೊಡ್ಡ ಮಂಟಪ ಮಾಡಿದ್ದಾರೆ. ನಾವು ನನ್ನ 2ನೇ ಮಗಳು ಬರ್ಡೇ ಮಾಡ್ಸಕ್ ಹೋಗಿದ್ದಾಗ ಇಲ್ಲಿ ಫ್ಯಾಮಿಲಿ ಜೊತೆ ಹೋಗಿರ್ಲಿಲ್ಲ. ನಾವು ಪೂನಾದಲ್ಲಿದ್ವಿ. ಹೈದ್ರಾಬಾದಿಗೆ ಅಂತ ಟ್ರಿಪ್ಪಿಗೆ ಬಂದಿದ್ವಿ. ಅವಾಗ್ಲೇನೆ ಅನ್ಕೊಂಡ್ವಿ ಹೈದ್ರಾಬಾದಿಗೆ ಬಂದಿದೀವಲ್ಲ, ತಿರುಪತಿಗೂ ಹೋಗ್ಬಿಟ್ಟು ಹೋಗೋಣ ಅಂದ್ಬಿಟ್ಟು ನಾನು, ಅಮ್ಮು ಮತ್ತೆ ನಮ್ಮ ಮನೆಯವರು, ಚೋಟು ಅಷ್ಟೇ ಬಂದಿದ್ವಿ 4 ಜನ. ಆ ವರ್ಷ ಎಷ್ಟು ಮಳೆ ಅಂತ ಅಂದ್ರೆ ತಿರುಪತಿಯಲ್ಲಿ ನಿಜವಾಗ್ಲೂ ಹೋದ್ ವರ್ಷ ಯಾವಾಗ್ಲೂ ಒಂದು ತುಂಬಾನೇ ತುಂಬಿಕೊಂಡಿತ್ತಲ್ಲ ನೀರೆಲ್ಲ, ಆ ತರನೇ ಅನ್ಸ್ಬಿಡ್ತು ನಮಿಗಂತೂ. ಪಾಪ ನಮಗೆ ರೂಮ್ ಸಿಕ್ಕಿತ್ತು. ರೂಮ್ ಸಿಕ್ಕಿಲ್ದಿರೋರೆಲ್ಲ ಇಲ್ಲಿ ತೋರ್ಸದ್ನಲ್ವಾ ಸಭಾಂಗಣ, ಅಲ್ಲೆಲ್ಲಾ ಮಲ್ಗಿರೋರು. ಸಖತ್ ಬೇಜಾರಾಯ್ತು ಅದನ್ನೆಲ್ಲ ನೋಡಿ. ದೇವ್ರ ದರ್ಶನಕ್ಕೆ ಅಂತ ಇಷ್ಟು ದೂರ ಕರ್ಸ್ಕೊಂಡಿದ್ಯಾ ತಂದೆ, ಈ ತರ ಎಲ್ಲ ಮಾಡ್ಬಾರ್ದು. ಇಷ್ಟೊಂದು ಮಳೆ, ಮಂಡಿವರೆಗೆ ನೀರ್ ಬರ್ತಿತ್ತು, ಅಷ್ಟೊಂದು ಮಳೆ ಬಂದ್ಬಿಟ್ಟಿತ್ತು ನಮ್ಗೆ. ಆ ವರ್ಷ ನಂಗೆ ನಿಜವಾಗ್ಲೂ ಭಯನೇ ಆಗ್ಬಿಟ್ಟಿತ್ತು. ಆಮೇಲೆ ಬೆಳಿಗ್ಗೆ ಎಲ್ಲ ನಾರ್ಮಲ್ ಆಯ್ತು. ರಾತ್ರಿ ಮಾತ್ರ ಮಳೆ ಬಂದಿತ್ತು ಆ ತರ. ಅದಾದ್ಮೇಲೆ ನಾವು ಈಗ ಟೆಂಪಲ್ ಹತ್ರ ಏನೋ ಒಂಥರ ಅಲ್ವಾ, ಆ ವೈಬ್ಸ್ ಎಷ್ಟ್ ಚೆನ್ನಾಗಿರುತ್ತೆ ಅಂದ್ರೆ ಆ ದೇವಸ್ಥಾನದ ಹತ್ರ ಓಂ ನಮೋ ವೆಂಕಟೇಶ ಅದ್ ಕೇಳದೇನೆ ಒಂದು ಮೈಯೆಲ್ಲ ರೋಮಾಂಚನ ಆದಂಗ ಆಗ್ಬಿಡುತ್ತೆ. ಮಕ್ಳು ಕೂಡ ಟ್ರೆಡಿಷನಲ್ ಡ್ರೆಸ್ಸೇ ಬೇಕು ಅಂದ್ಬಿಟ್ಟು ಟ್ರೆಡಿಷನಲ್ ಡ್ರೆಸ್ಸೇ ಹಾಕೊಂಡಿದ್ರು. ಆದ್ರೆ ನಾನು ಪಾಪುಗೆ ವೈಟ್ ಕಲರ್ ಡ್ರೆಸ್ ತಗೊಂಡ್ ಬಂದಿದ್ದೆ, ನಾಳೆ ಹಾಕೋಣ ಅಂತ. ಇನ್ನೊಂದ್ ಡ್ರೆಸ್ ಇತ್ತು, ಆದ್ರೆ ನಾನು ಹಳೆ ಡ್ರೆಸ್ಸೇ ಹಾಕಿದೀನಿ, ಇರ್ಲಿ ಅಂತ ಒಂದ್ ಎಕ್ಸ್ಟ್ರಾ ಇಟ್ಕೊಂಡಿದ್ನಲ್ಲ, ಅದೇ ಡ್ರೆಸ್ ಹಾಕಿದ್ದೆ ಮರ್ತ್ಕೊಂಡ್ಬಿಟ್ಟು. ಅದಕ್ಕೆ ನನ್ ತಂಗಿ ಇವಾಗ್ಲೂ ಬೈತಿರ್ತಾಳೆ, ಆ ಡ್ರೆಸ್ ಹಾಕಿದ್ಯಾ ಅವನಿಗೆ, ಆ ಡ್ರೆಸ್ ಹಾಕಿದ್ಯಾ ಡ್ರೆಸ್ ಇಲ್ದಿರೋಳ್ ತರ ಅಂತ. ಆದ್ರೆ ಅದ್ರಲ್ಲೇ ಚೆನ್ನಾಗ್ ಕಾಡಿಸ್ತಾ ಇದ್ದ. ಒಂದ್ ಹಠ ಅವನಿಗೆ ಅಂದ್ರೆ ಎಲ್ಲ ಬೇಕು, ನೋಡಿದ್ದೆಲ್ಲ ಅನ್ನೋದಷ್ಟೇ. ಬೇಕು ಅಂತ ಹಠ ಮಾಡ್ತಿರ್ತಾನೆ. ನಾವು ಅಲ್ಲೇನೆ ಕೂತ್ಕೊಂಡ್ವಿ, ಒಂದ್ ಸ್ವಲ್ಪ ವಿಡಿಯೋಸ್ ಫೋಟೋಸ್ ಎಲ್ಲ ತಗೊಂಡ್ವಿ. ನೆಮ್ಮದಿಯಾಗಿ ಒಂದ್ 5-10 ನಿಮಿಷ ಕೂತ್ಕೊಂಡ್ಬಿಟ್ಟು ನಾವು ವರಹಸ್ವಾಮಿ ಟೆಂಪಲ್ ಹತ್ರ ಹೋಗ್ತೀವಿ ಇವಾಗ.
ರಾತ್ರಿ ನಮ್ಮ ಪಕ್ಕದಲ್ಲೇ ಇನ್ನೊಬ್ರು ಉಳ್ಕೊಂಡಿದ್ರಲ್ವಾ, ಅವ್ರನ್ನ ಕೇಳಿದ್ವಿ ನಾವು. ವಿತೌಟ್ SST ಟೋಕನ್ನೇ ಸರ್ವ ದರ್ಶನಕ್ಕೆ ಹೋಗಿದ್ವಿ. ನಮ್ಗೆ 2 hours ಅಲ್ಲೆಲ್ಲ ದರ್ಶನ ಆಯ್ತು ಅಂತ ಹೇಳಿದ್ರು. ಗೊತ್ತಿಲ್ಲ ಹೇಗೆ ಅಂತ, ಅಲ್ಲಿ ಹೇಳಕ್ಕಾಗಲ್ಲ ಇಷ್ಟೇ ಅವರಲ್ಲಿ ದರ್ಶನ ಆಗುತ್ತೆ ಅಂತ. ನಾವು ಇನ್ನೊಂದು 5 minutes ಬೇಗ ಆಗ್ಬಿಟ್ಟಿದ್ರೆ ನಮಗೂ 2 to 3 hours ಅಲ್ಲಿ ದರ್ಶನ ಆಗೋಗ್ತಿತ್ತು. ಆದ್ರೆ ನಾವೊಂದ್ ಸ್ವಲ್ಪ ಜನ ಮುಂದೆ ಬಂದ್ವಿ, ಇನ್ನೊಂದ್ ಸ್ವಲ್ಪ ಜನ ಇನ್ನ ಚೆಕಿಂಗ್ ಅಲ್ಲಿ ಇದ್ರು. ಮೊಬೈಲ್ಸ್ ಎಲ್ಲ ಕೊಡ್ಬೇಕಲ್ವಾ ಅಲ್ಲಿ ಒಳಗಡೆ, ಮೊಬೈಲ್ ಏನು ಅಲೋ ಇರಲ್ಲ, ಇಯರ್ಫೋನ್ಸ್ ಏನು ಅಲೋ ಇರಲ್ಲ, ಅದನ್ನೆಲ್ಲ ಕೊಡ್ತಾ ಇದ್ವಲ್ಲ. ಅಲ್ಲೊಂದ್ ಸ್ವಲ್ಪ ಲೇಟ್ ಆಗಿದ್ದಕ್ಕೇನೆ ನಮ್ಗೆ 6 to 7 hours ಆಯ್ತು ಅಂತಾನೆ ಹೇಳ್ಬೋದು ಬೆಳಿಗಿನ ದರ್ಶನಕ್ಕೆ. ನಾನು ಅವಾಗ್ಲೇ ಹೇಳ್ದೆ ಅಲ್ವಾ, ಕೋಣದಲ್ಲಿ ಸ್ನಾನ ಎಲ್ಲ ಮಾಡ್ಕೊಂಡು ದರ್ಶನಕ್ಕೆ ಹೋಗ್ತಾರೆ ಅಂತ. ಇಲ್ಲೇ ಅದು. ಮತ್ತೆ ಇಲ್ಲಿ ಪ್ರತಿಯೊಂದು ಉತ್ಸವಗಳೆಲ್ಲ ಮಾಡ್ತಾ ಇರ್ತಾರಲ್ವಾ, ಟಿವಿಲೆಲ್ಲ ನೋಡ್ತಾ ಇರ್ತೀವಿ, ಅದು ಈ ಜಾಗದಲ್ಲೇ ನಡೆಯುತ್ತೆ. ವರ್ಷಕ್ಕೆ ಒಂದ್ಸರಿನಾದ್ರೂ ತಿರುಪತಿಗೆ ಹೋಗ್ಬೇಕು ಅಂತ ಅನ್ಕೊಂತೀವಿ, ಆದ್ರೆ ಆಗೋದೇ ಇಲ್ಲ. ನಮ್ದು ಇದು 4th time ಆಗಿದೆ. ಯಾವಾಗ ಅಂದ್ರೆ ಒಂದು 3-4 years ಆಯ್ತು. ನಮ್ ಪಾಪು ಬುರ್ಡೆ ಮಾಡ್ಸಕ್ ಬಂದಿದ್ವಿ ಅಲ್ವಾ, ಆವಾಗ ಬಂದಿದ್ದು ಲಾಸ್ಟ್. ಮತ್ತೆ ಇವಾಗ ಬಂದಿದೀವಿ. ಇವಾಗ ನೋಡ್ತಾ ಇರೋ ಕ್ಯೂ ಯಾವ್ದು ಅಂತ ವರಹಸ್ವಾಮಿ ಟೆಂಪಲ್. ಅಲ್ಲಿಗೆ ಹೋಗಿ ದರ್ಶನ ಮುಗಿಸ್ಕೊಂಡು ನಾವು ಆಮೇಲೆ ಅನ್ನ ಪ್ರಸಾದಕ್ಕೆ ಹೋದ್ವಿ. ಅಲ್ಲೇ ಪ್ರಸಾದ ಎಲ್ಲ ತಿನ್ಕೊಂಡು ಆರಾಮಾಗಿ ನಾವು ಬಂದ್ಬಿಟ್ಟು ರೆಸ್ಟ್ ಮಾಡಿದ್ವಿ ರೂಮಲ್ಲಿ. ತುಂಬಾನೇ ಚೆನ್ನಾಗಿತ್ತು, ತುಂಬಾ ಗುಡ್ ವೈಬ್ಸ್ ಇತ್ತು. ನಾನು ಇದನ್ನ ಹೇಳ್ಬೇಕೋ ಬೇಡ ಅನ್ನೋದು ಗೊತ್ತಿಲ್ಲ. ತಿರುಪತಿಗೆ ಹೋಗ್ಬೇಕು ಅಂತ ತುಂಬಾ ದಿವಸದಿಂದ ಪ್ಲಾನ್ ಮಾಡ್ತಿದ್ವಿ, ಆದ್ರೆ ಆಗ್ತಾನೆ ಇರ್ಲಿಲ್ಲ. ಮನೇಲಿ ಒಂದ್ ಸ್ವಲ್ಪ ಯಾವಾಗ್ಲೂ ಕಿರಿಕಿರಿ ಇರ್ತಿತ್ತು. ನನಗೆ ಏನೋ ಒಂಥರ ಅನ್ಸ್ತು. ಒಂದೇ ಸರಿ ನನಗೆ ಅನ್ಸಿದ್ದು, ಇಲ್ಲ ತಿರುಪತಿಗೆ ಹೋಗ್ಲೇಬೇಕು, ಹೋಗ್ಬಿಟ್ಟು ಬರೋಣ ಒಂದ್ಸರಿ ಅಂತ ನನ್ನ ಮನೆಯವ್ರಿಗೆ ಹೇಳಿದಿಕ್ಕೆ, ಹೋಗೋಣ ಹೋಗೋಣ ಅಂತ ಹೇಳ್ತಾನೆ ಇರೋರು. ಇಲ್ಲ ನಾನ್ ಸಖತ್ ಫೋರ್ಸ್ ಮಾಡಿ, ಇಲ್ಲ ಹೋಗೋಣ ಈ ಸರಿ ಹೋಗ್ಲೇಬೇಕು ಅಂತ 1 month ಅಲ್ಲಿ ಅಷ್ಟೇ ನಾವು ಪ್ಲಾನ್ ಮಾಡಿ. ರಿಸರ್ವೇಶನ್ ಕೂಡ ಸಿಕ್ತು ನಮ್ಗೆ. ಹೇಳ್ದೆ ನಾನು ಹೋದ್ ವಿಡಿಯೋದಲ್ಲಿ, ರೇಣುಗುಂಟವರೆಗೆ ರಿಸರ್ವೇಶನ್ ತಗೊಂಡು ಮತ್ತೆ ನಾವು ತಿರುಪತಿ ಬಂದ್ಬಿಟ್ಟು ಅಲ್ಲಿಂದ ತಿರುಮಲ ಬಂದಿದ್ವು ಅಂತ. ಹಾಗೆ ನಾವು ಟ್ರೈನ್ ಎಲ್ಲ ಕ್ಯಾಚ್ ಮಾಡಿ ಇಲ್ಲ ಮಾಡ್ಕೊಳ್ಳೋಣ ಹೋಗ್ಬಿಡೋಣ ಅಂತ ಬಂದ್ವಿ. ನಿಜವಾಗ್ಲೂ ಇವಾಗ ಅಷ್ಟು ನೆಮ್ಮದಿ ಇದೆ ಮನೆಯಲ್ಲಿ ಹೇಳ್ಬೇಕು ಅಂತಂದ್ರೆ. ಇಲ್ಲ ಅಂದ್ರೆ ಸುಮ್ಮನೆ ಕಿರಿಕಿರಿ ಆಗ್ತಿತ್ತು, ಯಾಕೆ ಅಂತ ಗೊತ್ತಿಲ್ಲ, ಏನಂತ ಗೊತ್ತಿಲ್ಲ, ಆ ತರ ಆಗ್ತಿತ್ತು. ಮತ್ತೆ ಯಾವ್ದೇ ಒಂದ್ ಒಳ್ಳೆ ಕೆಲ್ಸ ಕೈ ಹಾಕಿದ್ರು ಅದು ಆಗ್ತಿರ್ಲಿಲ್ಲ. ಅಡ್ವಾನ್ಸ್ ಎಲ್ಲ ಕೊಟ್ಟಿರ್ತಿದ್ವಿ, ಆದ್ರೆ ಏನೋ ಒಂಥರ ಮನೇಲಿ ನೆಮ್ಮದಿ ಇರ್ತಿರ್ಲಿಲ್ಲ. ಅದು ವಾಪಸ್ ಬರ್ತಿತ್ತು. ಏನೇ ಒಂದ್ ಒಳ್ಳೆ ಕೆಲ್ಸಕ್ಕೆ ಹಾಕ್ಬೇಕು ಅಂತ ಅಂದ್ರೆ. ನಿಜವಾಗ್ಲೂ ನನ್ಗೆ ತಿರುಪತಿಗೆ ಹೋಗ್ ಬಂದ್ಮೇಲೆ ನಮ್ಮ ಮನೇಲಿ ಅಷ್ಟು ನೆಮ್ಮದಿ ಇದೆ. ಅದಕ್ಕೇನೆ ಹೇಳೋದು, ದೇವ್ರನ್ನ ನಂಬೇಕು ಅಂತ. ತುಂಬಾನೇ ಖುಷಿ ಆಯ್ತು ಇದೆಲ್ಲಾ ಘಟನೆಗಳನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಂಡಿದ್ದು. ಇವಾಗ ಅನ್ನ ಪ್ರಸಾದದ ಒಳಗಡೆ ನೋಡಿ ಬೆಟ್ಟದೆಲ್ಲ ಎಷ್ಟು ಚೆನ್ನಾಗಿ ಮಾಡೆಲ್ಸ್ ಎಲ್ಲ ಮಾಡಿ ಇಟ್ಟಿದ್ದಾರೆ ಅಂತ. ನಾವು ಫಸ್ಟ್ ಸೆಕೆಂಡ್ ಟೈಮ್ ಅಲ್ಲೆಲ್ಲ ಹೋದಾಗ ನಾವು ಪ್ರಸಾದಕ್ಕೆಲ್ಲ ಹೋಗಕ್ ಆಗ್ತಿರ್ಲಿಲ್ಲ, ಯಾಕಂದ್ರೆ ಲಿಮಿಟೆಡ್ ಟೈಮ್ ಇರ್ತಿತ್ತು ನಮಗೆ. ದರ್ಶನ ಮಾಡ್ಬಿಡೋಣ, ಟ್ರೈನಿಗೆ ಹೋಗ್ಬಿಡೋಣ ಆ ತರ. ಈ ಸರಿ ಹಾಗೇನೂ ಆಗ್ಲಿಲ್ಲ. ಇಡೀ ಅಲ್ಲಿರೋ ಬೇರೆ ಪ್ಲೇಸಸ್ ಎಲ್ಲ ನೋಡಕ್ ಆಗಿಲ್ಲ ಅಂತ ಅಂದ್ರೂ ಈ ದೇವಸ್ಥಾನ ಸುತ್ತಮುತ್ತ ತುಂಬಾ ನೆಮ್ಮದಿಯಿಂದ ಓಡಾಡ್ಕೊಂಡ್ವಿ ಅಂತಾನೆ ಹೇಳ್ಬೋದು. ಇನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ದರ್ಶನ ಎಷ್ಟು ಗಂಟೆಗೆ ಆಯ್ತು, ಹೇಗೆ ರೆಡಿ ಆದ್ವಿ, ಹೇಗೆ ಹೋದ್ವಿ ಅನ್ನೋದನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಂತೀನಿ. ಇದಾಗಿತ್ತು ನನ್ನ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.